ಸ್ನೇಹಿತರೆ ನಮಸ್ಕಾರ. ಕನ್ನಡ ಕಿರುತೆರೆಯಲ್ಲಿ ಒಂದು ಕಾಲದಲ್ಲಿ ದಾಖಲೆಯನ್ನು ಬರೆದಿದ್ದಂಥ ಅಶ್ವಿನಿ ನಕ್ಷತ್ರ ಧಾರಾವಾಹಿಯ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಂತಹ ನಟಿ ಮಯೂರಿ ಕ್ಯಾತರಿ. ಈ ಧಾರಾವಾಹಿ ಮಯೂರಿ ಬದುಕನ್ನೇ ಬದಲಾಯಿಸಿ ಬಿಡ್ತು ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಈ ಸೀರಿಯಲ್ ನೋಡ್ತಾ ಇದ್ದಂತೆ ಮಯೂರಿಗೆ ವಿಪರೀತವಾದಂಥ ಜನಪ್ರಿಯತೆಯನ್ನು ತಂದುಕೊಡ್ತು. ಕಿರುತೆರೆ ಲೋಕದಲ್ಲಿ ಮಯೂರಿ ಕ್ಯಾತರಿ ಸ್ಟಾರ್ ಆಗಿ ಬೆಳೆದು ಬಿಟ್ರು. ಒಂದೇ ಒಂದು ಸೀರಿಯಲ್ ಈ ಮಟ್ಟಕ್ಕೆ ತೆಗೆದುಕೊಂಡು ಹೋದಂಥ ಉದಾಹರಣೆಗಳು ಕಡಿಮೆ. ಆದರೆ ಈ ವಿಚಾರದಲ್ಲಿ ಮಯೂರಿ ತುಂಬ ಲಕ್ಕಿ. ಮಯೂರಿ ಇವತ್ತಿಗೆ ಸ್ಟಾರ್ ನಟಿಯಾಗಿ ಗುರುತಿಸಿಕೊಳ್ಳೋದಕ್ಕೆ ಸಹಾಯ ಮಾಡಿದ್ದೆ ಈ ಸೀರಿಯಲ್. ಮಯೂರಿ ಈ ನಡುವೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರೂ ಕೂಡ ಈ ಧಾರಾವಾಹಿಯಲ್ಲಿ ಸಿಕ್ಕಂಥ ಪಾಪ್ಯುಲಾರಿಟಿ ಮತ್ತು ಐಡೆಂಟಿಫಿಕೇಶನ್ ಬೇರೆ ಯಾವುದರಲ್ಲೂ ಕೂಡ ಸಿಗಲಿಲ್ಲ ಅನ್ನೋದು ಮಾತ್ರ 100% ಸತ್ಯ. ಈ ಬಣ್ಣದ ಲೋಕದಲ್ಲಿ ಎಷ್ಟೋ ಜನ ಬಂದು ಹೋಗಿದ್ದಾರೆ. ಆದರೆ ಮಯೂರಿ ರೀತಿ ಒಂದು ಮಾರ್ಕನ್ನು ಸೆಟ್ ಮಾಡೋದಕ್ಕೆ ಸಾಧ್ಯವಾಗಿದ್ದು ಈ ಅಶ್ವಿನಿ ನಕ್ಷತ್ರ ಅನ್ನುವಂಥ ಧಾರಾವಾಹಿ. ಇವತ್ತಿಗೆ ಕಿರುತೆರೆ ಲೋಕದಲ್ಲಿ ಮಯೂರಿ ಸ್ಟಾರ್ ನಟಿಯೇ, ಏನೂ ಕೂಡ ಡೌಟ್ ಇಲ್ಲ. ಇಲ್ಲಿಂದ ಮಯೂರಿ ಮತ್ತೆಂದೂ ಕೂಡ ಹಿಂತಿರುಗಿ ನೋಡಲೇ ಇಲ್ಲ. ಆದರೆ ಮತ್ತೊಂದು ಸಕ್ಸಸ್ ಮಾತ್ರ ಸಿಗಲಿಲ್ಲ ಅನ್ನೋದು ಮಾತ್ರ ಕಟುವಾಸ್ತವ. ಈ ನಡುವೆ ಮಯೂರಿ ನಂತರ ಮದುವೆ ಮಕ್ಕಳು ಅಂತ ಹೇಳ್ಬಿಟ್ಟು ತಮ್ಮ ಖಾಸಗಿ ಜೀವನದ ಕಡೆ ಹೆಚ್ಚು ಕಾನ್ಸಂಟ್ರೇಟನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಈಗ ಮುದ್ದಾದಂತಹ ಮಗು ಇರುವಂಥ ಸಂದರ್ಭದಲ್ಲಿ ಈ ಡಿವೋರ್ಸ್ನ ವಿಚಾರ ಮಯೂರಿ ಎಲ್ಲೋ ಒಂದು ಕಡೆ ಮೊಟ್ಟ ಮೊದಲ ಬಾರಿಗೆ ಓಪನ್ ಆಗಿ ಮಾತನಾಡಿದ್ದಾರೆ. ಮಯೂರಿ ಡಿವೋರ್ಸ್ ಅನ್ನುವಂಥ ವಿಚಾರ ಒಂದು ಗಾಸಿಪ್ ಆಗಿ ಗುಟ್ಟಾಗಿ ಅಲ್ಲಲ್ಲಿ ಗುಸುಗುಸು ರೀತಿಯಲ್ಲೇ ಮಾತುಕತೆಗಳು ನಡೀತಾ ಇದ್ವು. ಆದರೆ ಈಗ ಮೊಟ್ಟ ಮೊದಲ ಬಾರಿಗೆ ಇದಕ್ಕೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಮತ್ತು ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಹೇಳ್ದಲ್ಲ, ಕಿರುತೆರೆಯಲ್ಲಿ ಜನಪ್ರಿಯತೆಯನ್ನು ಗಳಿಸಿದ ಬಳಿಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಂತಹ ಮಯೂರಿ ಸಿನಿಮಾದಲ್ಲಿ ಅಂಥ ಒಳ್ಳೆಯ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಸಾಕಷ್ಟು ಸಿನಿಮಾಗಳಲ್ಲಿ ಈಕೆಗೆ ಅವಕಾಶ ಸಿಕ್ಕರೂ ಕೂಡ ಅಶ್ವಿನಿ ನಕ್ಷತ್ರದಂತಹ ಮತ್ತೊಂದು ಧಾರಾವಾಹಿ ಈಕೆಗೆ ಸಿಗಲಿಲ್ಲ ಅನ್ನೋದು ಮಾತ್ರ 100% ಸತ್ಯ. ಇನ್ನು ಪ್ರತಿ ಸಿನಿಮಾದಲ್ಲೂ ಕೂಡ ವಿಶೇಷವಾದಂಥ ಮತ್ತು ವಿಭಿನ್ನವಾದಂಥ ಪಾತ್ರಗಳನ್ನು ಮಾಡಿಕೊಂಡು ಹೋದಂಥ ಮಯೂರಿ ನಾನು ಎಲ್ಲ ರೀತಿಯಾದಂಥ ಪಾತ್ರಗಳಲ್ಲೂ ಕೂಡ ನಟಿಸೋಕೆ ಸೈ ಅನ್ನೋದನ್ನು ಸಾಬೀತುಪಡಿಸಿದರು. ಅಜಯ್ ರಾವ್ ಜೊತೆಗೆ ನಟಿಸಿದಂಥ ಕೃಷ್ಣಲೀಲಾ ಸಿನಿಮಾದ ಒಂದು ಹಿಟ್ ಇದೆಯಲ್ಲ, ಸೂಪರ್ ಹಿಟ್ ಆಗಿದ್ದು ಇದೆಯಲ್ಲ, ಅದು ಆಕೆಗೆ ಮತ್ತೆ ದೊಡ್ಡ ದೊಡ್ಡ ಅವಕಾಶಗಳನ್ನು ತಂದು ಕೊಡಬಹುದು ಅಂತಲೂ ಕೂಡ ಅಂದ್ಕೊಂಡಿದ್ರು. ಬಟ್ ಕೊಡಲಿಲ್ಲ. ಈ ಮೂಲಕ ಸಾಕಷ್ಟು ಸಿನಿಮಾದಲ್ಲಿ ನಟಿಸಿದರೂ ಕೂಡ ಅಂತಹ ಲ್ಯಾಂಡ್ ಮಾರ್ಕ್ ಮಾತ್ರ ಸೆಟ್ ಆಗಲಿಲ್ಲ. ಇಷ್ಟಕಾಮ್ಯ ಇರ್ಬೋದು, ನಟರಾಜ ಸರ್ವಿಸ್ ಇರ್ಬೋದು, ಕರಿಯ ಪಾರ್ಟ್ 2 ಇರ್ಬೋದು, 8mm ಬುಲೆಟ್ ಇರ್ಬೋದು, ರುಸ್ತುಮ್ ಇರ್ಬೋದು, ಇಂಥ ಸಿನಿಮಾಗಳಲ್ಲೂ ಕೂಡ ನಟಿಸುವಂಥ ಅವಕಾಶ ಮಯೂರಿಗೆ ಸಿಗುತ್ತೆ. ಅದರಲ್ಲೇನು ಡೌಟ್ ಇಲ್ಲ. ಆದರೆ ಅವಕಾಶಗಳು ಸಿಗ್ತೆ ಹೊರತು ಮತ್ಯಾವುದೂ ಕೂಡ ಈ ನಾನು ಹೇಳಿದೆಲ್ಲ ಆರಂಭದಲ್ಲಿ ಕೃಷ್ಣಲೀಲಾ ಸಿನಿಮಾ ರೀತಿಯಲ್ಲಿ ಮತ್ಯಾವ ಸಿನಿಮಾನೂ ಕೂಡ ಲ್ಯಾಂಡ್ ಮಾರ್ಕನ್ನು ಸೆಟ್ ಮಾಡಲಿಲ್ಲ. ಇನ್ಫ್ಯಾಕ್ಟು ಮತ್ಯಾವ ಸೀರಿಯಲ್ಗಳು ಕೂಡ ಅಶ್ವಿನಿ ನಕ್ಷತ್ರದಂತಹ ಮತ್ಯಾವ ಸೀರಿಯಲ್ನಲ್ಲೂ ಕೂಡ ಅವಕಾಶ ಸಿಗಲಿಲ್ಲ. ಹೀಗಿರುವಂತಹ ಮಯೂರಿ 2020ರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ, ಮದುವೆ ಆಗ್ತಾರೆ. ಇದಾದ ಬಳಿಕ ಸಿನಿಮಾಗಳಲ್ಲಿ ನಟಿಸೋದನ್ನು ಕಡಿಮೆ ಮಾಡ್ತಾ ಬರ್ತಾರೆ. ಅವಕಾಶಗಳು ಕಡಿಮೆ ಆಗುತ್ತೋ ಅಥವಾ ಇವರೇ ಅವಕಾಶವನ್ನು ನಿರಾಕರಿಸ್ತಾರೋ ಗೊತ್ತಿಲ್ಲ. ಆ ನಂತರ ಸಹಜ ಅನ್ನೋ ರೀತಿಯಲ್ಲಿ ದಾಂಪತ್ಯದ ಭಾಗವಾಗಿ ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾರೆ. ಬಳಿಕ ಮಯೂರಿ ಚಿತ್ರರಂಗದಿಂದ ಕೊಂಚ ಮಟ್ಟಿಗೆ ದೂರ ಉಳಿದು ಬಿಡ್ತಾರೆ. ಇತ್ತೀಚೆಗೆ ಮತ್ತೆ ಕಂಬ್ಯಾಕ್ ಮಾಡಿರುವಂತಹ ನಟಿಯ ವೈವಾಹಿಕ ಜೀವನದ ಕುರಿತು ಕೆಲವೊಂದು ದಿನಗಳಿಂದ ಕೆಲವು ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ಮಯೂರಿ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಅನ್ನುವಂತಹ ವಿಚಾರವು ಕೂಡ ಓಡಾಡ್ತಿದೆ. ಆದರೆ ಈ ವಿಚಾರದ ಬಗ್ಗೆ ಮಯೂರಿ ಇದುವರೆಗೆ ಎಲ್ಲೂ ಕೂಡ ಮಾತನಾಡಿರಲಿಲ್ಲ. ಆದರೆ ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡಿರುವಂಥ ಮಯೂರಿ ಈ ಡಿವೋರ್ಸ್ ಮತ್ತು ಡಿವೋರ್ಸ್ಗೆ ಸಂಬಂಧಪಟ್ಟಂತಹ ಗಾಸಿಪ್ಗಳಿಗೆ ಸಂಬಂಧಪಟ್ಟಂತೆ ಒಂದು ನೇರವಾದಂಥ ಉತ್ತರ ಅಲ್ಲದೆ ಇದ್ದರೂ ಕೂಡ ಇಂಡೈರೆಕ್ಟಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಏನು, ನ್ಯಾಚುರಲಿ ಡಿಫ್ರೆಂಟ್ ಕೈಂಡ್ ಆಫ್ ಮೆಂಟಾಲಿಟಿ ಇರ್ತಾರೆ. ವಯಸ್ಸಿನ ಡಿಫ್ರೆನ್ಸ್ ಇರ್ತದೆ. ಎಲ್ಲರೂ ಕೂಡ ಒಂದೇ ಅಲ್ಲ ಇರೋದು. ಎಲ್ಲರೂ ಕೂಡ ಮನುಷ್ಯರೇ. ಎಲ್ರಿಗೂ ಕೂಡ ಅದೇ ಕಿವಿ, ಅದೇ ಕಣ್ಣು, ಅದೇ ಬಾಯಿ, ಅದೇ ಮೂಗು, ಎಲ್ಲದೂ ಕೂಡ. ಅದರಲ್ಲೂ ಕೂಡ ಎಷ್ಟು ವೆರೈಟಿ ಜನಗಳಿದ್ದಾರೆ ನೋಡಿ. ಹಾಗಂತ ಹೇಳ್ಬಿಟ್ಟು ಕೆಲವೊಂದು ಮಾತ್ರ ನಮಗೆ ಕನೆಕ್ಟ್ ಆಗ್ತವೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಕೆಟ್ಟದಾಗಿ ಮಾತನಾಡಿದರು ಅಂದರೆ ಅವರು ಕೆಟ್ಟವರಲ್ಲ, ಅವರ ಡ್ರಾಮಾ ಹಾಗೆ ಮಾಡಿಸ್ತದೆ ಅಂತಲೂ ಕೂಡ ಮಯೂರಿ ಹೇಳ್ತಾರೆ. ಇನ್ನು ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ತುಂಬ ಕೇಳ್ತಾರೆ. ಏನು ಫೋಟೋಸ್ ಇಲ್ಲ ಹೀಗೆಲ್ಲ ಕೇಳ್ತಾರೆ. ನ್ಯಾಚುರಲ್ ಅದು ಹ್ಯೂಮನ್ ನೇಚರ್. ಒಂದು ಕುತೂಹಲ ಇದ್ದೇ ಇರ್ತದೆ. ಆದರೆ ಅದನ್ನು ಕೇಳುವ ರೀತಿ ಕೂಡ ಇರ್ತದೆ ಅಲ್ವಾ. ಅದಕ್ಕೆ ನಾನು ಉತ್ತರ ಕೊಡಬೇಕಾ ಬೇಡವಾ ಅನ್ನೋದು ನನ್ನ ಇಷ್ಟ. ನನಗೆ ನನ್ನ ಪರ್ಸ್ನಲ್ ಲೈಫು ನನ್ನ ಪರ್ಸ್ನಲ್ ಹಾಗೆ ಇರಬೇಕು. ಇನ್ನು ಅದರ ಬಗ್ಗೆ ನಾನು ಜಾಸ್ತಿ ಮಾತನಾಡೋದೂ ಕೂಡ ಇಲ್ಲ, ಮಾತನಾಡಲೂ ಇಲ್ಲ.
ಅನ್ನುವಂಥ ವಿಚಾರವನ್ನು ಕ್ಲಾರಿಟಿಗೆ ಸಮೇತ ಹೇಳ್ತಾರೆ. ಇನ್ನು ನನ್ನ ಕುಟುಂಬ ಸುಂದರವಾಗಿದೆ. ನನ್ನ ಮಗನಿಗೆ ಒಳ್ಳೆಯ ತಾಯಿ ಮಯೂರಿ ಇದ್ದಾಳೆ. ತುಂಬ ಪ್ರೀತಿಯನ್ನು ಕೊಡ್ತಾಳೆ. ಒಳ್ಳೆಯ ಅಪ್ಪ ಇದ್ದಾರೆ. ಒಳ್ಳೆಯ ಅಜ್ಜಿಯಂದಿರಿದ್ದಾರೆ. ನಾನು ತುಂಬ ಖುಷಿಯಾಗಿದ್ದೇನೆ. ನೆಗೆಟಿವ್ ಕಮೆಂಟ್ಸ್ ಮತ್ತು ಮೆಸೇಜ್ ಮಾಡೋದು ಇದೆಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಇರ್ತದೆ. ಮಿತಿ ಮೀರಿದಾಗ ಆ್ಯಕ್ಷನ್ ತಗೊಬೇಕು. ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಜೀವನದಲ್ಲಿ ನೀವು ಎಲ್ಲಿಯೂ ಕೂಡ ಹೋಗೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಬೋಲ್ಡ್ ಆದಂಥ ಆನ್ಸರನ್ನೇ ಇಲ್ಲಿ ಮಯೂರಿ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಡಿವೋರ್ಸ್ ಬಗ್ಗೆ ಆಕೆ ಏನು ಹೇಳಿದ್ದು? ಇಷ್ಟೇ. ಡಿವೋರ್ಸ್ ವಿಚಾರವನ್ನು ಕೇಳಿದ್ದಕ್ಕೆ ಅವರ ಪ್ರತಿಕ್ರಿಯೆ ಇಷ್ಟೇ: ನಾನು ಡಿವೋರ್ಸ್ ಬಗ್ಗೆ ಮಾತನಾಡಲ್ಲ, ನನಗೆ 5 ವರ್ಷದ ಮಗ ಇದ್ದಾನೆ ಅನ್ನುವಂಥ ವಿಚಾರವನ್ನು ಹೇಳಿ, ಅವರಿದ್ದಾರೆ, ಇವರಿದ್ದಾರೆ, ಎಲ್ಲರೂ ಇದ್ದಾರೆ ಅಂತಲೂ ಕೂಡ ಹೇಳ್ತಾರೆ. ಹಾಗೆಯೇ ನನಗೆ ಡಿವೋರ್ಸ್ ಬಗ್ಗೆ ಮಾತನಾಡೋಕ್ಕೆ ಇಷ್ಟನೂ ಕೂಡ ಇಲ್ಲ. ಹಾಗಾಗಿ ನಾನು ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ, ಕೊಡೋದೂ ಕೂಡ ಇಲ್ಲ. ಅದು ನನ್ನ ಪರ್ಸ್ನಲ್ ಅನ್ನೋದನ್ನು ಈಕೆಯಲ್ಲಿ ಒತ್ತಿ ಹೇಳ್ತಾ ಇರುವಂಥದ್ದು. ಇನ್ನು ಮಯೂರಿ ಡಿವೋರ್ಸನ್ನು ಪಡ್ಕೊಂಡಿದ್ದಾರೆ ಅಥವಾ ಡಿವೋರ್ಸ್ ತೆಗೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರ ಇವತ್ತು ನಿನ್ನೆಯಿಂದಲ್ಲ, ಸಾಕಷ್ಟು ದಿನಗಳಿಂದ ಚರ್ಚೆನೇ ಆಗ್ತಾಯಿತ್ತು. ಹಾಗಂತ ಯಾರಾದರೂ ನೇರವಾಗಿ ಮಯೂರಿ ಬಳಿ ಕೇಳಿದ್ರಾ? ಇಲ್ಲ, ಕೇಳಿಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ ಕೇಳ್ತಾರೆ. ಬಟ್ ಆದರೆ ಈ ಪಾಡ್ಕಾಸ್ಟ್ನಲ್ಲೂ ಕೂಡ, ಇಂಟರ್ವ್ಯೂನಲ್ಲೂ ಕೂಡ ಮಯೂರಿ ಮತ್ತೆ ಅಡ್ಡಗೋಡೆ ಮೇಲೇ ದೀಪ ಇಟ್ಟು ಮಾತನಾಡಿದ್ದಾರೆ. ಡಿವೋರ್ಸ್ ಅಂದಿದ್ದಕ್ಕೆ ನೀವು ಡಿವೋರ್ಸ್ ಅಂತ ಏನು ಹೇಳಿದ್ರಿ, ನಾನು ಅದನ್ನು ಒಪ್ಪೋದಿಲ್ಲ, ನಾನು ಅದನ್ನು ತಿರಸ್ಕರಿಸೋದೂ ಕೂಡ ಇಲ್ಲ, ಅದನ್ನು ಹಾಗೆ ಬಿಟ್ಟು ಬಿಡೋಣ, ನೀವು ನಿಮ್ಮ ಕಲ್ಪನೆಯಲ್ಲಿ ಎಂಜಾಯ್ ಮಾಡಿಕೊಂಡು ಇದ್ದು ಬಿಡಿ ಅಂತಲೂ ಕೂಡ ಮಯೂರಿ ಹೇಳಿರುವಂಥದ್ದು. ಎಲ್ಲೋ ಒಂದು ಕಡೆ ಕ್ಲಾರಿಟಿಯ ಉತ್ತರ ಅಂತೂ ಮಯೂರಿ ಕೊಡಲಿಲ್ಲ ಅನ್ನೋದು ಸತ್ಯ. ಈಗೇನು ಒಂದು ವರ್ಡ್ ಆನ್ಸರ್, ಎಸ್ ಡಿವೋರ್ಸೆಡ್ ಆರ್ ನಾಟ್ ಅನ್ನುವಂಥದ್ದು. ಆಮೇಲೆ ನಾನು ಈ ನಟ ನಟಿಯರು ಇವರೆಲ್ಲರಿಗೂ ಕೂಡ, ಅಥವಾ ಪೊಲಿಟಿಷಿಯನ್ಸ್ಗಳು ಇವರೆಲ್ಲರಿಗೂ ಕೂಡ ಒಂದು ವಿಚಾರವನ್ನು ಹೇಳಿಬಿಡಬೇಕು. ಇವರು ಪರ್ಸ್ನಲ್ಲು ಅಂತೇಳಿ ಹೇಳ್ತಾರೆ. ನೀವು ಪರ್ಸ್ನಲ್ ಲೈಫ್ನಲ್ಲಿ ಇಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಬೇಕು. ನೀವು ಸಾಮಾಜಿಕ ಜೀವನಕ್ಕೆ ಬಂದಾಗಿದೆ. ಒಂದು ಸಲ ಬಣ್ಣ ಹಚ್ಚಿ ಸಾರ್ವಜನಿಕರು ನಿಮ್ಮನ್ನು ಪ್ರೀತಿಸ್ತಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಖಾಸಗಿತನ ಬೇಕು. ಹಾಗಂದ ಮಾತ್ರಕ್ಕೆ ಕೆಲವೊಂದು ವಿಚಾರಗಳ ಬಗ್ಗೆ ಸಮಾಜ ಮಾತನಾಡೋದೇ ತಪ್ಪು ಅಂತೇಳಿ ಹೇಳೋದು ತುಂಬ ದೊಡ್ಡ ಅಪರಾಧ ಆಗ್ತದೆ. ಯಾಕಂತ ಹೇಳಿದ್ರೆ ನಿಮ್ಮ ಸಕ್ಸಸ್ಸಿಗೆ ಅವ್ರು ಬೇಕು, ನಿಮ್ಮನ್ನು ಇಷ್ಟಪಡೋದಕ್ಕೆ ಅವ್ರು ಬೇಕು, ನಿಮ್ಮ ಬೆಂಬಲಕ್ಕೆ ಅವ್ರು ಬೇಕು, ನಿಮ್ಮ ಪಾಪ್ಯುಲಾರಿಟಿಗೆ ಅವ್ರು ಬೇಕು, ನಿಮ್ಮ ಪ್ರತಿಯೊಂದು ಹಂತದಲ್ಲೂ ಕೂಡ ಅವ್ರು ಇರಬೇಕು. ಆದರೆ ನಿಮ್ಮ ಖಾಸಗಿ ವಿಚಾರ ಬಂದಾಗ ಅವ್ರು ಬೇಡ, ಅವ್ರು ಆ ರೀತಿ ಮಾತನಾಡಬಾರ್ದು, ಅವ್ರಿಗೇನು ಕೂಡ ಹೇಳಬಾರ್ದು. ಈ ಧೋರಣೆ ಸರಿಯಲ್ಲ. ನಿಮಗೆ ಅಲ್ಲಿ ಬೇಕು ಅಂತ ಹೇಳಿದ್ರೆ ಇಲ್ಲೂ ಕೂಡ ನೀವು ಅಷ್ಟೇ ಇಂಪಾರ್ಟೆನ್ಸ್ ಅವ್ರಿಗೆ ಕೊಡಬೇಕು. ನೀವು ಇಲ್ಲಿ ಇಂಪಾರ್ಟೆನ್ಸ್ ಕೊಡದೆ ಅಲ್ಲಿ ಬೇಕು ಅಂತ ಹೇಳಿಬಿಟ್ಟು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡ್ರೆ ಅದು ರಾಂಗ್ ಆಗ್ತದೆ. ಇಲ್ಲಿ ಕೂಡ ಆಗ್ತಿರೋದು ಹಾಗೆ. ಒಂದಷ್ಟು ಜನರು ಮೆಂಟಾಲಿಟಿ ಹೇಗಿದೆ ಅಂತ ಹೇಳಿದ್ರೆ, ಖಾಸಗಿ ಜೀವನ ಅಲ್ಲಿ ನಾವು ಏನೇ ಎಡವಟ್ಟನ್ನು ಮಾಡಿಕೊಂಡ್ರೂ ಕೂಡ ಅದು ಯಾರೂ ಕೂಡ ಕೇಳಬಾರ್ದು ಅನ್ನುವಂಥದ್ದು. ಇಲ್ಲ, ನಿಮ್ಮನ್ನು ಫಾಲೋ ಮಾಡುವಂಥ ಫ್ಯಾನ್ಸು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಇರ್ತಾರೆ. ನೀವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿರ್ಧಾರ ತುಂಬ ಮುಖ್ಯವಾಗಿ ಇರಬೇಕು ಅನ್ನುವಂಥದ್ದೇ ಇಲ್ಲಿ ನಾವೆಲ್ಲರೂ ಕೂಡ ಎಚ್ಚರಿಕೆಯನ್ನು ಕೊಡ್ತಿರುವಂಥದ್ದು. ನೀವು ತೆಗೆದುಕೊಳ್ಳುವಂಥ ಒಳ್ಳೆಯ ನಿರ್ಧಾರದಿಂದ ಒಳ್ಳೆಯದೇ ಆಗಲಿ, ನೀವು ತೆಗೆದುಕೊಳ್ಳುವಂಥ ಕೆಟ್ಟ ನಿರ್ಧಾರದಿಂದ ಒಂದಷ್ಟು ಜನರ ಬದುಕಲ್ಲಿ ಕೆಟ್ಟದಾಗಬಾರ್ದು. ಅವರೇ ಹಂಗೆ ಮಾಡಿದ್ರು ನಾವು ಹಿಂಗೆ ಮಾಡಿದ್ರೆ ತಪ್ಪೇನು ಅನ್ನುವಂತಹ ಆಲೋಚನೆಗಳು ಬರಬಾರ್ದು ಅನ್ನೋದು ನಮ್ಮ ಕಾಳಜಿ. ಹಾಗಾಗಿ ಇಲ್ಲಿ ಕೆಲವೊಂದಷ್ಟು ನಟ ನಟಿಯರು ಅಥವಾ ರಾಜಕಾರಣಿಗಳು, ಸೆಲೆಬ್ರಿಟಿಗಳು, ಇನ್ಫ್ಲುಯೆನ್ಸರ್ಸ್ಗಳು ಇವರ ಸ್ಟೋರಿಯನ್ನು ಯಾಕೆ ತೆಗೆದುಕೊಂಡು ಉದಾಹರಣೆಯಾಗಿ ಕೊಡ್ತೀವಿ ಅಂತ ಹೇಳಿದ್ರೆ, ಅಂತಹ ಘಟನೆಗಳು ಮರುಕಳಿಸಬಾರ್ದು ಅನ್ನುವಂಥದ್ದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಇಲ್ಲಿ ಮಯೂರಿ ಕೊಟ್ಟಂತಹ ಅಡ್ಡಗೋಡೆ ಮೇಲೆ ಇಟ್ಟಂತಹ ಉತ್ತರದ ಬಗ್ಗೆ ಮತ್ತು ಈ ರೀತಿ ಪದೇ ಪದೇ ಆಗ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.